ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮ ಧಾರವಾಡದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಎಮರ್ಜೆನ್ಸಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಸಮಗ್ರ ವರದಿಯನ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಈಗ ಸಿಲಿಂಡರ್ ಅಭಾವ ಎಲ್ಲೆಡೆ ವ್ಯಾಪಕವಾಗಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಧಾರವಾಡದಲ್ಲಿ ಕೂಡ ಸಾಕಷ್ಟು ಪಿಜಿಗಳು ಇರುವಂಥದ್ದು. ಆ ಪಿಜಿಗಳಲ್ಲಿ ಇದೀಗ ಸಿಲಿಂಡರ್ ಅಭಾವದಿಂದ ಈಗ ಪಿಜಿ ಮಾಲೀಕರು ಏನು ಒಲೆಗಳ ಮೇಲೆ ಅಡಿಗೆಯನ್ನು ಮಾಡುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಧಾರವಾಡದಲ್ಲಿ ಸುಮಾರು ಉತ್ತರ ಕರ್ನಾಟಕ ಭಾಗದ ಉತ್ತರ ಕರ್ನಾಟಕ ಭಾಗದ ವಿವಿಧ ಭಾಗದಿಂದ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಪಿಜಿಯನ್ನ ಅವಲಂಬಿಸತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಮೆಸ್ಗಳಲ್ಲಿ ಸ್ಥಿತಿ ಇದೀಗ ಸಿಲಿಂಡರ್ ಅಭಾವದಿಂದ ಮೆಸ್ಗಳ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಸಾಕಷ್ಟು ರೀತಿಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಊಟವನ್ನ ಹಾಕಬೇಕಾಗುತ್ತದೆ. ಮಧ್ಯಾಹ್ನ ಆಗಿರ್ಬೋದು ಮತ್ತು ಮುಂಜಾನೆ ಉಪಹಾರ ಆಗಿರ್ಬೋದು ಮತ್ತು ರಾತ್ರಿ ಊಟವನ್ನ ಈಗಾಗಲೇ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕೂಡ ಇದೀಗ ಒಲೆಗಳ ಮೂರೆಯನ್ನ ಇಲ್ಲಿನ ಪಿಜಿ ಮಾಲೀಕರು ಈಗಾಗಲೇ ಹೋಗಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಿರುವಂತ ಈಗಾಗಲೇ ಅನ್ನವನ್ನ ಈಗ ಒಲೆಯ ಮೇಲೆ ಅಡಿಗೆ ಮಾಡಿ ಇದೀಗ ಬಾಣವನ್ನ ಬಸದು ಈಗ ಅನ್ನವನ್ನು ಇಟ್ಟಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ ಇದೀಗ ಸಾಕಷ್ಟು ರೀತಿ LPG ಅಭಾವದಿಂದ ಇದೀಗ ಸಾಕಷ್ಟು ತೊಂದರೆ ಆಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈ ಸಿಲಿಂಡರ್ ಬೆಲೆ ಎಷ್ಟು ಹೆಚ್ಚಳವಾಗಿದೆ ಎಂಬುದನ್ನು ಕೂಡ ಈಗ ಪಿಜಿ ಮಾಲೀಕರಿಂದನೇ ಮಾತಾಡ್ಸೋಣ. ಈಗ ಎಷ್ಟು ಅಭಾವ ಆಗಿದೆ ಸರ್? ಏನಿಲ್ಲ, ನಿನ್ನೆ ದಿನಕ್ಕೆ ಸಿಲಿಂಡರ್ ಬೆಲೆ ಏರ್ತಾನೆ ಇದೆ. ನಿನ್ನೆ 2100 ಇತ್ತು 17 kgಗೆ, ಇವತ್ತು 2680 ರೂಪಾಯಿ ಆಗಿದೆ. ಆ ಸಿಲಿಂಡರ್ ಅದು ನಮ್ಮ ಟೈಮಿಗೆ ಸಿಗ್ತಾ ಇಲ್ಲ. ಅದು ಕೊಡೋದು ಒಂದು ಸಿಲಿಂಡರ್ ಕೊಡ್ತಾರೆ, ಒಂದು ಸಿಲಿಂಡರ್ನಾಗ ಎಲ್ಲ ಅಡುಗೆ ಮಾಡೋಕೆ ಆಗ್ತಿಲ್ಲ. ಅದಕ್ಕಾಗಿ ಅನ್ನ ಸಾಂಬಾರ ಒಲೆಯಲ್ಲಿ ಮಾಡಿ ಮತ್ತೆ ಉಳಿದಿದ್ದು ಐಟಮ್ಗಳನ್ನ ಗ್ಯಾಸ್ನಲ್ಲಿ ಮಾಡೋಣ ಅಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದ್ರ ತುಂಬ ಅಂದ್ರೆ ಹೇಳೋಕ್ಕಾಗಲಿದ್ದಷ್ಟು ಕಷ್ಟ ಆಗೈತ್ರಿ. ಮತ್ತೇನು ಮಾಡೋದು, ನಾವು ಆಲ್ರೆಡಿ ಮಕ್ಕಳ ಜೊತೆ ಅಮೌಂಟ್ ತೊಗೊಂಡ್ಬಿಟ್ಟೇವಿ. ಅದು ಅವರು ಆಲ್ರೆಡಿ ಪಿಜಲ್ಲೇ ಇದ್ದಾರೆ. ಪಿಜಲ್ಲಿ ಇದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ, ನಾವು ಊಟನ ಕೊಡಲೇಬೇಕು. ಆ ಥರ ಹೋಗಿ ಇಲ್ಲಿ ರೆಡಿ ಮಾಡ್ತಾ ಅವ್ರಿಗೆ ನಮಗೆ ಸಾಧ್ಯವಾದಷ್ಟು ಅವ್ರಿಗೆಲ್ಲ ರೆಡಿ ಮಾಡಿ ಊಟ ಕೊಡ್ತಾ ಇದ್ದೀವಿ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 130-140 ಲೇಡೀಸು ಮತ್ತು ಬಾಯ್ಸ್ ಸೇರಿಸಿದ್ದಾರೆ ರೀ ಪಿಜಿಯಲ್ಲಿ. ಅವ್ರಿಗೆ ನಾವು ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಮಾಡಿ, ನಿನ್ನೆ ನಮಗೆ ಚಪಾತಿ ಕೊಡೋಕ್ಕಾಗಲಿಲ್ಲ ರೀ, ಹಾಗಾಗಿ ಪಲಾವ್ ಮತ್ತು ಸ್ವೀಟ್ ಕೊಟ್ಟಿದ್ವಿ. ಈಗ ಮತ್ತೆ ಮಧ್ಯಾಹ್ನ ಒಂದು ಚಪಾತಿ ಮಾಡೋಣ ಅಂತ ಅಲ್ಲಿ ಇನ್ನೊಂದಲ್ಲಿ ನಾವು ಬಾಜಿ ಮತ್ತು ಚಪಾತಿ ರೆಡಿ ಮಾಡ್ತಾ ಇದ್ದೀವಿ. ಈಗ ಒಲೆ ಮೇಲಿಟ್ಟು ಅನ್ನ ಸಾಂಬಾರು ಅಂತೂ ಇಲ್ಲೇ ರೆಡಿ ಮಾಡ್ತೀವಿ. ಏನಿಲ್ಲ ಸರ್, ಅವರು ನಮಗೆ ಬಿದ್ದ ರೇಟ್ ಒಳಗೆ ನಾವು ಕೊಡ್ತಾ ಇದ್ದೀವಿ ರೀ ಮೇಡಮ್. ನಾವೇನು ಹೆಚ್ಚಿಗೆ ಏನು ತೊಗೊತಾ ಇದ್ದಿಲ್ಲ. ಅವಾಗ ನಾವು ಬರೀ 1500 ರೂಪಾಯಿ ಕೊಡ್ತಿದ್ವಿ ಒಂದು ಗ್ಯಾಸ್ಗೆ. ಈಗ 2640 ರೂಪಾಯಿ ಅಂದ್ರೆ ನಮ್ಗೆ ಏನು ವರ್ಕೌಟ್ ಆಗಲ್ಲ ರೀ. ಅಷ್ಟು ದುಬಾರಿ ಗ್ಯಾಸ್ ತೊಗೊಂಡು ನಾವು ಒಲೆ ಗ್ಯಾಸ್ ಹಚ್ಚಿ ಕೊಡೋದ್ರಿಂದ ನಮಗೇನು ಉಳಿತಾಯ ಆಗಲ್ಲ. ಒಬ್ಬ ಸ್ಟೂಡೆಂಟ್ ಕೊಡೋ ರೊಕ್ಕನ ನಾವು ಮತ್ತೆ ಗ್ಯಾಸಿಗಾಗಿ ಇಡಬೇಕು. ಮತ್ತು ಇನ್ನೊಂದು ಏನಂದರೆ, ನಮ್ಮ ಟೈಮಿಗೆ ಭಟ್ರು ಸಿಗ್ತಾ ಇಲ್ಲ. ಅವರು ಒಲೆ ಮ್ಯಾಗ ಮಾಡೋದಂದ್ರೆ ಅವರು ಒಬ್ಬ ಭಟ್ರು 2-3 ಮೆಸ್ಸಿಗೆ ಅಡುಗೆ ಮಾಡ್ತಿರ್ತಾರೆ. ಈಗ ಅವರು ಒಲೆಯಲ್ಲಿ ಆದರೆ ಪಟ್ಟಣ ಬಂದು ಅಡುಗೆ ಮಾಡಿ ಹೋಗ್ಬಿಡ್ತಿದ್ರು. ಈಗ ಇಲ್ಲಿ ಒಲೆ ಬೇಕು ಅಂತ ಅಂದ್ಬಿಟ್ಲೆ ಅವರು ಇಲ್ಲ ಮೇಡಮ್ ನಮ್ಗೆ ಆಗ್ತಾ ಇಲ್ಲ, ಅದಕ್ಕೆ ಅನಿವಾರ್ಯವಾಗಿ ನಾವು ಓನರ್ಗಳಾಗಿ ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಇದಷ್ಟು ಏನು ಪಿಜಿ ಮಾಲೀಕರ ನೋವಿನ ಮಾತಾಗಿರುವಂಥದ್ದು. ಸದ್ಯ ಈಗಾಗಲೇ ಪಿಜಿಯಲ್ಲಿರುವಂತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟವನ್ನ ನೀಡಬೇಕು, ಹೀಗಾಗಿ ನಾವು ಒಲೆಗಳ ಮೇಲೆ ಅಡಿಗೆಯನ್ನ ಮಾಡ್ತಿರುವಂತಹ ಮಾತನ್ನ ಇದೀಗ ಪಿಜಿ ಮಾಲೀಕರು ಹೇಳ್ತಿರುವಂತದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಜಿ ಕನ್ನಡ ನ್ಯೂಸ್.